ತಿಳಿಯಲು ನಿನ್ನಯ ಬೆಳಕ ಮಾಡಬೇಡ ನನ್ನ ನೋಡಬೇಡ ಮಾಡಬೇಡ ಮೂರಕ ತಿಳಿದತಿ ನಿನ್ನಯ ಒಳಕ ಮಟ್ಟಳ ಹುಡುಗಿಗೆ ಆಡಬ್ಯಾಡ ಹುಡುಗ ನೀ ಅನಕ ಮಟ್ಟಳ ಹುಡುಗಿಗೆ ಆಡಬ್ಯಾಡ ಹುಡುಗ ನೀ ಅನಕ ಮಾಡಬೇಡ ನನ್ನ ನೋಡಬೇಡ ಮಾಡಬೇಡ ಮೂರಕ ತಿಳಿದತಿ ನಿನ್ನಯ ಬೆಳಕ ಮಾಡಬೇಡ ಮೂರಕ ತಿಳಿದತಿ ನಿನ್ನಯ ಬೆಳಕ ಮಟ್ಟಳ ಹುಡುಗಿಗೆ ಆಡಬೇಡ ಹುಡುಗ ಏನಕ್ಕ ಮಟ್ಟಳ ಹುಡುಗಿಗೆ ಆಡಬೇಡ ಹುಡುಗ ಏನಕ್ಕ ಮಾಡಬ್ಯಾಡ ಮೊರಕ ತಿಳಿಯಲೆ ನಿನ್ನಯ ಬೆಳಕ ಮಾಡಬೇಡ ಮೂರಕ ತಿಳಿಯತಿ ನಿನ್ನಯ ಬೆಳಕ ಮಟ್ಟಳ ಹುಡುಗಿಗೆ ಆಡಬ್ಯಾಡ ಹುಡುಗ ನೀ ಅನಕ ಮಟ್ಟಳ ಹುಡುಗಿಗೆ ಆಡಬ್ಯಾಡ ಹುಡುಗ ನೀ ಅನಕ ಮಾಡಬೇಡ ಮೂರಕ ತಿಳಿಯತಿ ನಿನ್ನಯ ಬೆಳಕ ಮಾಡಬೇಡ ಮೂರಕ ತಿಳಿಯತಿ ನಿನ್ನಯ ಬೆಳಕ ಮಟ್ಟಳ ಹುಡುಗಿಗೆ ಆಡಬೇಡ ಹುಡುಗ ಏನಕ ಮಟ್ಟಳ ಹುಡುಗಿಗೆ ಆಡಬೇಡ ಹುಡುಗ ಏನಕ ಬಲ್ಲಂಗ ಮಾಡತಿ ಹುಡುಗ ಬಡಿವಾರ ಯಾಕ ನ ಜೋಡಿ ಇಳದ ಬಂದಿ ಹುಡುಗನೇನು ಕನಕ ಬಲ್ಲಂಗ ಮಾಡತಿ ಹುಡುಗ ಬಡಿವಾರ ಯಾಕ ನನ್ನ ಜೋಡಿ ಇಳದ ಬಂದಿ ಹುಡುಗನೇನು ಕನಕ ಎಷ್ಟರ ಸಾಕ ನಡೆದಿಲ್ಲ ನನ್ನ ಹಂತೇಕ ಎಷ್ಟೈತಿ ಸೋತ ನಡೆದಲ್ಲ ನನ್ನ ಅಂತ್ಯಕ. ಹುಚ್ಚರಂಗ ಮಾಡತಿ ಹುಡುಗ ನೀ ಯಾಕ ಹುಚ್ಚರಂಗ ಮಾಡತಿ ಹುಡುಗ ನೀ ಯಾಕ ಮಾಡಬೇಡ ಮೂರಕ ತಿಳಿದತಿ ನಿನ್ನಯ ಬೆಳಕ ಮಾಡಬೇಡ ಮೂರಕ ತಿಳಿದತಿ ನಿನ್ನಯ ಒಳಕ ಮಟ್ಟಳ ಹುಡುಗಿಗೆ ಆಡಬೇಡ ಹುಡುಗ ಏನಕ ಮಟ್ಟಳ ಹುಡುಗಿಗೆ ಆಡಬೇಡ ಹುಡುಗ ಏನಕ ಬಲ್ಲಂಗ ಮಾಡತಿ ಹುಡುಗ ಬಡಿವಾರ ಯಾಕ ನನ್ನ ಜೋಡಿ ಇಳದ ಬಂದಿ ಹುಡುಗನೇನು ಕನಕ ಬಲ್ಲಂಗ ಮಾಡತಿ ಹುಡುಗ ಬಡಿವಾರ ಯಾಕ ನನ್ನ ಜೋಡಿ ಇಳದ ಬಂದಿ ಹುಡುಗನೇನು ಕನಕ ಎಷ್ಟರ ಸಾಕ ನಡೆದಿಲ್ಲ ನನ್ನ ಹಂತೇಕ ಎಟ್ಟೈತಿ ಸೋತ ನಡೆದಿಲ್ಲ ನನ್ನ ಅಂತ್ಯಕ. ಹುಚ್ಚರಂಗ ಮಾಡತಿ ಹುಡುಗ ನೀ ಯಾಕ ಹುಚ್ಚರಂಗ ಮಾಡತಿ ಹುಡುಗ ನೀ ಯಾಕ ಮಾಡಬೇಡ ಮೂರಕ ತಿಳಿದತಿ ನಿನ್ನಯ ಒಳಕ ಮಾಡಬೇಡ ಮೂರಕ ತಿಳಿದತಿ ನಿನ್ನಯ ಬೆಳಕ ಮಟ್ಟಳ ಹುಡುಗಿಗೆ ಆಡಬೇಡ ಹುಡುಗ ಏನಕ ಮಟ್ಟಳ ಹುಡುಗಿಗೆ ಆಡಬೇಡ ಹುಡುಗ ಏನಕ ಚಂದ ಇರಲಿಲ್ಲ ಕೇಳ ಬೈಲಕ ಭೂಮಿಯ ಕಸೆ ಇಲ್ಲ ಹುಡುಗ ತಿಳ್ಕೊ ನಿನ್ನ ಮನಕ ಸೂರ್ಯ ಚಂದ್ರ
ಮಾಡಾಕ ಭೂಮಿ ಆಕಾಶ ಎಲ್ಲ ಹುಡುಗ ಕೆಳಕೊ ನಿನ್ನ ಮಾನಾಕ ಇಲ್ಲ ಕ್ಷಣಕ ಮೊದಲಿಗೆ ಹೇಳುವೆ ಚಕ್ಕ ಬೆಟ್ಟ ಇಲ್ಲ ಕ್ಷಣಕ ಮೊದಲಿಗೆ ಹೇಳುವ ಚಕ್ಕ ರೂಪರಸ ನಕ್ಷತ್ರರೆಲ್ಲರಿ ಮೊದಲೇಕ ರೂಪರಸ ನಕ್ಷತ್ರರೆಲ್ಲ ಮೊದಲೇಕ ಮರಗಾಣ ಮೂರಕ ಹಳಗಾಣ ಮೂರಕ ತೋಳಬಟ್ಟಿ ನಿನ್ನ ಎದ್ದಳಪ ಮಂಡ್ಯಾಳ ಹುಡುಗಿಗೆ ಬೇಡ ಹುಡುಗ ಮಂಡ್ಯಾಳ ಹುಡುಗಿಗೆ ಬೇಡ ಹುಡುಗ ಏನಪ್ಪ ಸೂರ್ಯ ಚಂದ್ರ ಇರಲಿಲ್ಲ ಗೆಳರಿ ಬೈಲಾಕ ಭೂಮಿ ಆಕಾಶ ಎಲ್ಲ ಹುಡುಗ ಕೆಳಕೊ ನಿನ್ನ ಮಾನಕ ಸೂರ್ಯ ಚಂದ್ರ ಇರಲಿಲ್ಲ ಗೆಳರಿ ಬೈಲಾಕ ಭೂಮಿ ಆಕಾಶ ಎಲ್ಲ ಹುಡುಗ ಕೆಳಕೊ ನಿನ್ನ ಮಾನಕ ಲಾಕ್ಷಣಕ ಮೊದಲಿಗೆ ಹೇಳುವ ಚಾಕ ಬೆಟ್ಟ ಇಲ್ಲ ಕ್ಷಣಕ ಮೊದಲಿಗೆ ಹೇಳುವ ಚಕ್ಕ ರೂಪರಸ ನಕ್ಷತ್ರರೆಲ್ಲರಿ ಮೊದಲೇಕ ರೂಪರಸ ನಕ್ಷತ್ರರೆಲ್ಲ ಬಯಲಾಕ ಮಡಗಡ ಮುರುಕ ಚಿನ್ನಯ ಮಡಗಡ ಮುರುಕ ಚಿನ್ನಯ ಒಳಕ ಮಡ್ಡಾಳ ಹುಡುಗಿಗೆ ಬೇಡ ಹುಡುಗ ನೇನಕ ಮಡ್ಡಾಳ ಹುಡುಗಿಗೆ ಬೇಡ ಹುಡುಗ ಏನಕ ದೇವತೆಗಳ ಕೋಣ ಎಲ್ಲ ಆಗಿನ ಕಾಲಕ ಗಾಳಿ ಬೆಂಕಿ ಗಿಡ ಮರ ಎಲ್ಲರಿ ಮೊದಲೇಕ ದೇವತೆಗಳ ಕೋಣ ಎಲ್ಲ ಆಗಿನ ಕಾಲಕ ಗಾಳಿ ಬೆಂಕಿ ಗಿಡ ಮರ ಎಲ್ಲರಿ ಮೊದಲೇಕ ಗಂಧ ಎಲ್ಲ ಕೇಳಕೊಳಕ ತಿಳ್ಕೊಂಡು ನಡಿ ನಿನ್ನ ಮನಕ ಬೆಟ್ಟ ಇಲ್ಲ ಎಳನಕ ತಿಳ್ಕೊಂಡ ನಡಿ ನಿನ್ನ ಮನಕ ಸುಳ್ಳ ಅಂದರ ಕೊಡ್ತೇನ ಪೂರಣದ ಲೇಖ ಸುಳ್ಳ ಅಂದರ ಕೊಡತೇನ ಪೂರ ಲೇಖ ಮಾಡಬೇಡ ಮುರುಕ ತೋಳಗಟ್ಟಿ ನಿನ್ನ ಎದ್ದಳಕ ಮಾಡಬೇಡ ಮುರುಕ ತೋಳಗಟ್ಟಿ ನಿನ್ನ ಎದ್ದಳಕ ಮಡ್ಡಾಳ ಹುಡುಗಿಗೆ ಬೇಡ ಹುಡುಗ ನೀನಕ ಮಡ್ಡಾಳ ಹುಡುಗಿಗೆ ಬೇಡ ಹುಡುಗ ನೀನಕ ತಾಲೂಕ ಮಟ್ಯಾಳ ಊರ ಜಾಹೀರಾತ ಜಗಕ್ಕ ಮಾಯಮ್ಮ ದೇವಿ ಬಂದ ನೆನದಳು ಎಂಬಳ ಜಾಗಕ್ಕ ಹೋಲಪ್ಪ ದೂರಕ್ಕೆ ಟೇಜ್ ಮಿಲ್ದ ಕಡೆ ಕೋಲಾರ ತಾಲೂಕ ಮಟ್ಯಾಳ ಊರ ಜಾಹೀರಾತ ಜಗಕ್ಕ ದೇವಿ ಬಂದು ನನಗಳು ಎಂಬಳು ಜಾಕ ಕವಿ ಬಾಳ ಚಾಕ ಸಂಕೇತ ಹಾಡಿದಲು ಕಡಕ ರಾಯನ ಕೈ ಬಾಳ ತೋಟ ಸಂಗೀತ ಹಾಡ್ಯಾಳ ಕಡಕ ಹಾಡ ಹಾಡಿದ್ರ ಕುಣಿಬೇಕ ಜಾನ ತಾಳಿತಾಕ ಹಾಡ ಹಾಡಿದ್ರ ಕುಣಿಬೇಕ ಜಾನ ತಾಳಿತಾಕ ಮಾಡಬೇಡ ಮುರುಕ ತೋಳತಿ ನಿನ್ನ ಎದ್ದಳಕ ಮಾಡಬೇಡ ಮುರುಕ ತೋಳತಿ ನಿನ್ನ ಎದ್ದಳಕ ಮಡ್ಡ ಹುಡುಗಿ
ಮೈಕ್ ಅಪ್ ಚಾಲು ಆಗಿಲ್ಲ ಅದು ಬೇರೆ ಬೇರೆ ತಗೋ ಮೈಕ್. ಹಲೋ ಹಲೋ ಹಾಂ ಹಲೋ 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 ಯಪ್ಪ ಬಂಧು ಬಾಂಧವರಲ್ಲಿ ಸವಿನೀಯ ಪ್ರಾರ್ಥನೆ. ಲಕಪ್ಪಣ್ಣ ಓಯಪ್ಪ ಹೇಳಪ್ಪ ಬಂಗಾರುಡಿಯ ಮಹಾತ್ಮರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು ಮಹಾತ್ಮರು ಹೇಳಿ ಮಾಡಿದ್ರಿಪ್ಪ. ಏನ್ ಹೇಳ್ತಾರಪ್ಪ ಅಂತಂದ್ರ, ಆಹಾ ಏನ್ ಹೇಳ್ತಾರಿಪ್ಪ? ಸುಣ್ಣ ಇಲ್ಲದ ಎಲೆ, ಹೌದು, ಸುಣ್ಣ ಇಲ್ಲದ ಎಲೆ, ಬಣ್ಣ ಇಲ್ಲದ ಮಣಿ, ಆಹಾ ಸುಣ್ಣ ಎಲಿ, ಬಣ್ಣ ಇಲ್ಲದ ಮಣಿ, ಹೆಣ್ಣಿಲ್ಲದ ಮಣಿ. ಆಹಾ ಏನಾಗ್ತದರಿಪ್ಪ? ಇವ ಮೂರು ಇರ್ಲಿಲ್ಲಪ್ಪ ಅಂತಂದ್ರ ಆಹಾ ಏನಾಕತ್ರಿಪ್ಪ? ಮಧ್ಯಾಹ್ನ ಬಿಸಿಲದೊಳಗ ಆಹಾ ಎಣ್ಣಿ ಸುರಿದಂತ ವ್ಯವಹಾರ ಆಗ್ತೈತತ್ತ. ಹೌದ್ ಹೌದ್ರಿಪ್ಪ. ಅದಕ್ಕ ಆಹಾ ಏನಾಯ್ತ್ರಿಪ್ಪ? ಈ ಮಾತಿನ ತಾತ್ಪರ್ಯ ಹೆಂಗದಪ್ಪ ಅಂತಂದ್ರ, ಹೆಂಗದ್ರಿಪ್ಪ ಮಾತ್ಮರ? ಇವತ್ತ ನಿನ್ನಲ್ಲಿ ತಂಬಾಕು ತಿನ್ನುವಂತ ತಲಬ ನಿನ್ನಲ್ಲಿ ಆಗೈತಪ್ಪ ಅಂತಂದ್ರ, ಎಲ್ಲಿ ಅಡಿಕೆ ತಿನ್ನುವಂತ ತಲಬ ನಿನ್ನಲ್ಲಿ ಆಗೈತಪ್ಪ ಅಂತಂದ್ರ ಆಹಾ ಏನ್ ಮಾಡ್ಬೇಕಾಗ್ಯದ್ರಿಪ್ಪ? ಎಲ್ಲಾ ಜೋನಾನು ಹತ್ರ ಐತಿ ಕರೆ, ಹೌದು, ಎಲ್ಲಿಗೆ ಹಚ್ಕೊಳಕ್ ಸುಣ್ಣ ಇರ್ಲಿಲ್ಲಪ್ಪ ಅಂತಂದ್ರ ಆಹಾ ಏನಾಗ್ತದರಿಪ್ಪ? ಅದು ತಲಬ ಆಗೋದಿಲ್ಲ. ಹೌದ್ ಹೌದ್ರಿಪ್ಪ. ಇನ್ನ ಭಗವಂತನ ಪುಣ್ಯದಿಂದ ಆಹಾ ಏನಾಗ್ತದರಿಪ್ಪ? ರೊಕ್ಕ ರೂಪಾಯಿ ಅಂತಸ್ತ ಮುತ್ತು ರತ್ನ ಮಾಣಿಕ್ಯ ಮನ್ಯಾಗ ತುಂಬಿ ಹೌದ್ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಾಳ. ಹೌದ್ ಹೌದ್ರಿಪ್ಪ. ಮಣಿ ಮುಂದ 10 ಟ್ರ್ಯಾಕ್ಟರ್ ಅದಾವು, 10 JCB ಅದಾವು, 10 ಟ್ರಕ್ ಅದಾವ. ಅದಾವ್ರಲ್ಲಪ್ಪ. ಆದ್ರೂ ಕೂಡ ಏನಾಗ್ಯದ? 1 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿಸಿದಿ. ಹೌದ್ ಹೌದ್ ಬಿಲ್ಡಿಂಗ್ 1 ಕೋಟಿ ರೂಪಾಯಿ ಹಾ ಕಟ್ಟಿಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿಸಿದಿ ಹೊರತಾಗಿ ಆ ಏನಾಗಿದಾರಿಪ್ಪ? ಆ ಬಿಲ್ಡಿಂಗಿಗೆ ಬಣ್ಣ ಇಲ್ಲಪ್ಪ ಅಂತಂದ್ರ ಹೌದು ಏನಾಗ್ತದರಿಪ್ಪ? ಅದು ಶೋಭೆ ಕಾಣುದಿಲ್ಲ. ಹೌದ್ರಿ, ಫುಲ್ ಬಾಣ್ಬೇಕಂದ್ರೇನ್ರಿ? ಹಾ ಹೌದ್. ಇನ್ನ ಮನಿ ಒಳಗ 10 ಮಂದಿ ಗಂಡ ಮಕ್ಕಳು ಹುಟ್ಲು. ಹಾ 10 ಮಂದಿ ಗಂಡ ಮಕ್ಕಳು ಹುಟ್ಲಿ. 10 ಮಂದಿ ಗಂಡ ಮಕ್ಕಳು ಹುಟ್ಟಿದ್ರು ಕೂಡ ಆಹಾ ಏನಾಗ್ತದರಿಪ್ಪ? ಆ ಮನಿ ಒಳಗ ಒಬ್ಬಕ್ಕೆ ಹೆಣ್ಮಗಳು ಇರ್ಲಿಲ್ಲಪ್ಪ ಅಂತಂದ್ರ ಹಾ ಮನಿ ಬಾಳ ಸಾಲತ್ತೆ ಕೀರತಿ ಆಕತಿಪ್ಪ. ವ್ಯವಹಾರ ಹೆಂಗ ಆಗ್ತದಪ್ಪ ಅಂತಂದ್ರ, ಆಹಾ ಏನಾಗ್ತದರಿಪ್ಪ? ಹೆಣ್ಲಿ ಇಲ್ಲದ ಮನಿ ಹಾ ಮಧ್ಯಾಹ್ನ ಬಿಸಿಲದಲ್ಲಿ ಎಣ್ಣೆ ಸುರಿದಂತ ವ್ಯವಹಾರ ಆಗ್ತೈತಿ ಅಂತ ಕಥ ಮಾತು ಹೇಳಿದಾರ. ಹಾ ಹೇಳ್ಯಾರಿಪ್ಪ. ಈ ಮಾತಿನ ತಾತ್ಪರ್ಯ ಹೆಂಗದಪ್ಪ ಅಂತಂದ್ರ ಅದಕ್ಕೆ ಹೇಳಿದ್ರು ಹಿರಿಯವ್ರ, ಏನಂತ? ಆರ್ತಿಗೆ ಹೋಗ್ಬೇಕೆ ಮಗಳ ಬೇಕತ್ತ, ಕೀರ್ತಿಗೆ ಹೋಗ್ ಮಗ ಬೇಕತ್ತ. ಹಾಲು ಹಾಲು ಹೌದ್ರಿಪ್ಪ. ಹಿಂದೆ ಹಿರಿಯರು ಹೇಳ್ಕೊತ ಬಂದಾರು, ಬಂದಾರಿಪ್ಪ. ಹಿರಿಯರು ಹೇಳ್ಕೊತ ಹಾ ಈಗ ಚಾಟ್ಯದೊಳಗೆ ಈ ಮಾತು ರೂಢಿ ಐತಿ. ಅದಾರಿಪ್ಪ. ಅದಕ್ಕೆ ಇವತ್ತಿನ ಸರ್ ಈ ಗ್ರಾಮದೊಳಗೆ ಹರದೇಶಿ ನಾಗೇಶಿ ಅಂತಕ್ಕಂಥ ಶಿವಶಕ್ತಿ ಒಪ್ಪಳವನ್ನು ಇಲ್ಲಿ ಹಮ್ಮಿಕೊಂಡು ಹೌದು ಈಗಾಗಲೇ ಸರ್ಜೋಡ ಕಲಾವಂತರು ಗಂಡು ಹೆಚ್ಚ ನಮ್ಮ ಅಪ್ಪ ಹಚ್ಚ ಹಾ ಹೇಳ್ಯಾರಿಪ್ಪ. ಹೆಚ್ಚ ಹೆಚ್ಚ ಅಂತ ಕಿಸಿ ಹುಚ್ಚ ಹಚ್ಕೊಂಡು ಹೋಗಿ ಹಿಡಿದಾರ ಅವ್ರು. ಹೌದು ಏನು ಹಾ ಏನಾಗ್ಯದ್ರಿಪ್ಪ? ನಮ್ಮ ಅಪ್ಪ ಹೆಚ್ಚ, ಗಂಡ ಮಕ್ಳು ಹೆಚ್ಚ, ಹೌದು ನಮ್ಮ ಅಣ್ಣ ಹೆಚ್ಚ, ನಮ್ಮ ತಮ್ಮ ಹೆಚ್ಚ ತಂದ ಕಿಸಿಯಲ್ಲಿ ಹೆಚ್ಚು ಗಂಡು ಹೆಚ್ಚು ಮಾಡಿ ಹಾ ಹೋಗ್ಯಾರಿಪ್ಪ. ಇವರ ಹುಚ್ಚ ಹಚ್ಕೊಂಡು ಹೋಗಿ ಬಿಡಿದಾರ ಗಾಡಿ. ಹೌದ್ ಕೆಲವೊಂದು ವಿಷಯಗಳನ್ನ ಹಾ ಏನಾಗ್ಯದ್ರಿಪ್ಪ? ಈ ದೈವದ ಮುಂದೆ ಪ್ರತಿಪಾದನೆ ಮಾಡಿ ದೈವದ ಮನ ಮುಟ್ಟುವಂಗ ಇಲ್ಲಿ ದೈವಕ್ಕೆ ಉಣಬಡಿಸಿ ಜ್ಞಾನದ ಊಟವನ್ನು ಬಡಿಸಿ ಹೋಗ್ಯಾರ. ಹೌದ್ರಿಪ್ಪ. ಏನ್ ಹೇಳಿ ಹೋಗ್ಯಾರಪ್ಪ ಅಂತಂದ್ರ, ಏನದರಿಪ್ಪ ಮಾತ? ಗಂಡಗೆ ಯಾಕೆ ದೇವ್ರ ಅಂದ್ರು ಹೆಂಡತಿಗೆ ಯಾಕೆ ದೇವ್ರ ಅನ್ಲಿಲ್ಲ. ಇದು ಒಂದೇ ಮಾತ. ಹೌದ್ರಿಪ್ಪ ಕೇಳ್ಯಾರಿ. ಇದು ಒಂದೇ ಮಾತ. ಹೌದ್. ಇನ್ನು 2ನೇ ಮಾತು ಏನಪ್ಪಾ ಅಂತಂದ್ರ, ಏನ್ರಿಪ್ಪ ಅದು? ಕೃತಾಯುಗದೊಳಗೆ ಪ್ರಜೆಗಳ ಅಹಂಕಾರ ಬಂದಿತ್ತು. ಹೌದು. ಆ ಪ್ರಜೆಗಳ ಅಹಂಕಾರ ಹಾ ಮುರಿದಕ್ಕಾಗಿ ಏನಾಗ್ಯದ್ರಿಪ್ಪ? ಅಂದ್ರ ಪ್ರಜೆಗಳ ಅಹಂಕಾರ ಅಡಿಗಿಸ್ಗೋಸ್ಕರ ಹೌದು ಬ್ರಹ್ಮ ದೇವರು ಬಹಳ ತ್ರಾಸ್ ತಗೊಂಡ. ಹೌದ್ರಿಪ್ಪ. ಅವಾಗ ನಮ್ಮ ಅಪ್ಪ ಈಶ್ವರನ ಒಲಿಸ್ಕೊಂಡ ಹೌದ್ ಅಲ್ಲಿ ಗಣಪತಿನ ಹಾ ಸೃಷ್ಟಿ ಮಾಡಿದಾರ ಅಂತಕ್ಕಂಥ ಇದು 2ನೇ ಮಾತ. ಹೌದ್ರಿಪ್ಪ. ಇನ್ನೊಂದು ಮಾತು ಹೇಳಿದ್ರು ಅವರು. ಏನತ್ರಿಪ್ಪ ಇನ್ನೊಂದು ಮಾತ? ಗಣಪತಿನ ಯಾರ ಪೂಜೆ ಮಾಡ್ತಾರಲ್ಲ, ಹೌದು ಭೂಮಿ ಮೇಲೆ ಇರ್ತಕ್ಕಂಥ ಗಣಪತಿ ಪೂಜೆ ಯಾರು ಮಾಡ್ತಾರಲ್ಲ, ಹೌದ್ರಿಪ್ಪ, ಅವರಿಗೆ ಹಾ ಏನು ಏನು ಕಡಿಮೆ ಇಲ್ಲ ಅಂತಕ್ಕಂಥ ಮಾತು ಇದೊಂದು ಮಾತು ಹೇಳಿದ್ರು ಅವರು. ಹಾ ಏನು ಕಡಿಮೆ ಇಲ್ಲ ಪೂಜೆ ಮಾಡ್ತಕ್ಕಂತ. ಇನ್ನೊಂದು ಮಾತು ಹೇಳಿದ್ರು ಅವರು. ಏನತ್ರಿಪ್ಪ? ಯಾವ ಸೌಮಿನಿ ಅಂತಕ್ಕಂಥ ಹೆಣ್ಣು ಮಗಳು, ಹೌದು ಸೋಮಿನಿ. ಸೋಮಿನಿ ಅಂತಕ್ಕಂಥ ಹೆಣ್ಣು ಮಗಳು ಏನ್ ಮಾಡಿದಳು? ಮಾಡ್ಕೊಂಡ ಗಂಡನ ಬಿಟ್ಟ, ಮಾಡ್ಕೊಂಡು ಗಂಡನ ಬಿಟ್ಟ, ಪರ ಪುರುಷನನ್ನ
ಹಾ ನೆದರತ್ತಿ ನೆದರೇತಿ ನೋಡಿದಾಳು ಅಂತಕ್ಕಂಥ ಮಾತು ಇದೊಂದು ಮಾತು ಹೇಳಿದ್ರು. ಹಂಗೆ ಕಣವಾಗ್ರಿಪ್ಪ ಅವ್ರು ಅನ್ನಬಾರ್ದಾಗಿತ್ತು. ಹೇಳಿ ಹೌದ್ ಅದೇನು ಯಾಕಪ್ಪ ಅಂತಂದ್ರೆ ಗಂಡು ಹೆಚ್ಚು ಮಾಡಕ್ ಹಾಲು ಮಾಡೋರು. ಹಾ ಹಿಂಗಾಗಿದ್ರನಪ್ಪ. ಹಾ ಹೌದ್ರಿ. ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರು. ಏನತ್ರಿಪ್ಪ? ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಹಾ ಗಂಡ ದೇವರದ ಅದ ಗಂಡ ಕುಂತ್ರ ಕುಂಡ್ಬೇಕತ್ತ. ಹಾ ನೆತ್ರ ನಿಲ್ಬೇಕತ್ತ, ಹೇಳಂದ್ರ ಹೇಳ್ಬೇಕತ್ತ. ಹಿಂಗನ್ರಿ ಓಡಂದ್ರೆ ಓಡ್ಬೇಕತ್ತ, ಮಾಡಂದ್ರ ರೊಟ್ಟಿ ಮಾಡ್ಬೇಕು. ಹಾ ಎಲ್ಲಾರ ಗುಮ್ಮಿರ ಡೊಗ್ಗಿಸಿ ಎರಡು ಗುಮ್ಮಿರ ಗುಮಿಸ್ಕೋಬೇಕು ಅಂತಕ್ಕಂಥ ಮಾತು ಇವನ್ ಎಲ್ಲ ಹೇಳಿ ಹೋಗಿದಾರ ಅವ್ರು. ಹೇಳ್ಯಾರಿ ಅಪ್ಪ. ಒಟ್ಟ ಗಂಡನ ಪುಣ್ಯದಿಂದ ನಿನಗ ಮುತ್ತೈದೆ ಸ್ಥಾನ ಬಂದೈತಿ. ಹಾ ಗಂಡನಿಂದ ಕೊಳ ತುಂಬಲ್ಲ ಡಾಗಿನ್ ಆಗ್ಯಾವು ಅಂತ ಹೇಳ್ತಾರೆ. ಇಲ್ಲಿ ಬಹಳ ಸವಿಸ್ತಾರವಾಗಿ ಇಟ್ಟು ಅಲ್ಲ ಏನ್ ಲಿಸ್ಟ್ ಇವ್ರದ್ದು ಒಮ್ಮೆ ಹೋಗೋಣ. ಹೌದ್ರಿ ಪಟ್ಟ ಹೇಳ್ರಲ್ಲ. ಒಟ್ಟು ಶಾರ್ಟ್ ಅಂಡ್ ಸ್ವೀಟ್ ಅವ್ರಿಗೆ ಒಮ್ಮೆ ಉತ್ತರ ಕೊಟ್ಟು ಬಿಡೋಣ. ಹೌದ್ರಿಪ್ಪ. ಯಾಕಪ್ಪ ಅಂತಂದ್ರೆ ಬಹಳ ಮಾತಾಡಿ ದೈವಿಕ ಬ್ಯಾಸರ ಹೋಗುವಂತ ವ್ಯವಹಾರ ಇಲ್ಲಿ ಬೇಡ. ಹೌದು. ಒಟ್ಟ ಒಂದು ಮಾತ ಸರ್ಜೋಡಿ ಕಲಾವಂತರಿಗೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಏನ್ರಿಪ್ಪ ಅದು ಮಾತ? ಗಂಡನಿಗೆ ದೇವ್ರು ಅಂದಾರು, ಹೆಂಡತಿಗೆ ದೇವ್ರು ಯಾಕೆ ನಂದಿಲ್ಲ ಅಂತಕ್ಕಂಥ ಮಾತು ಹೇಳೋರು. ಕೇಳ್ಯಾರಿಪ್ಪ. ಒಟ್ಟ ಪರಮಾತ್ಮ ತಾವ ಪಾರ್ವತಾದೇವಿ ಜೋಡಿ ಪಗಡಿ ಆಟ ಆಡ್ತಿದ್ದ. ಆಡುವಂತ ಸಮಯದೊಳಗ ಏನಾಗಿದ್ರಿಪ್ಪ? ಯಾಕಪ್ಪ ಅಂತಂದ್ರೆ ಇವ್ರು ಅಪ್ಪಿದ್ದವ ಪರಮಾತ್ಮ ಇದ್ದವ ಪಾರ್ವತ ದೇವಿ ಜೋಡಿ ಮೈ ಮೇಲಿನ ಏನು ಸೋತಾನು? ಏನು ಸೋತಾನಿಪ್ಪ? ಮೈ ಮೇಲಿರ್ತಕ್ಕಂತ ರುದ್ರಾಕ್ಷಿ ಸೋತಾನ, ಮೈ ಮೇಲಿರ್ತಕ್ಕಂತಹ ಜನಿವಾರ ಸೋತಾನ್ರಿ. ಕೊರಳಾಗಿರ್ತಕ್ಕಂತ ನಾಗ ಸರ್ಪ. ಹೌದು. ಆ ನಾಗ ಸರ್ಪ ಸೋತಾನ, ಮೈ ಮೇಲಿರ್ತಕ್ಕಂತ ಹುಲಿ ಚರ್ಮ ಸೋತಾನ. ಹೌದ್ರಿಪ್ಪ. ಮತ್ತೆ ಎತ್ತಾದ್ರ ಸೋತಾನ. ಬಾಳ ಮತ್ತೇನ ಸೋತಾನ ನೋಡ್ರಿ. ಅರ್ಧ ಶರೀರ ಸೋತಾನ. ಓಹೋ ಅರ್ಧನಾದೇಶ್ವರಿ ಆಗ್ಯಾನ್ರಿಪ್ಪ. ಅವಾಗ ಹೌದ್ ಅಲ್ಲಿ ಅರ್ಧನಾರೇಶ್ವರಿ ಅಂತ ನಿಮ್ಮ ಅಪ್ಪ ಅನ್ಸ್ಕೊಂಡಾನ. ಹೌದ್ರಿಪ್ಪ ಬರೋಬರ್ ಐತ್ರಲ್ಲ ಸರ. ಮತ್ತ ಅವಾಗ ನಿಮ್ಮ ಅಪ್ಪ ಇದ್ದವನ ಮವ ಹೇಳ್ಯಾನ. ಹೌದ್ರಿಪ್ಪ. ಯವಾ ನೀ ನನಗಿಂತ ಬಹಳ ದೊಡ್ಡ ಕೆದಿ. ನೀ ನನಗಿಂತ ಬಹಳ ದೊಡ್ಡ ಕೆದಿ ಪಿಣ್ಕಟ್ಟೋದಿ. ನಿನ್ನ ಜೋಡಿ ನಾವು ಹೊಸ ತಕ್ಕ ಬಂದಿನ ಹೊರತಾಗಿ. ಹೌದ್ರಿಪ್ಪ. ಖರೆ ನಿಂದ ಅವತಾರ ಇಟ್ಟು ದೊಡ್ಡದೈತಿ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದವ ಪರಮಾತ್ಮ. ಹೌದ್ರಿಪ್ಪ ಅಂದ್ರಬೇಕ್ರಲ್ಲ. ಮತ್ತ ನೀವು ಎಟ್ರ ಗಣಸ್ರ ಏನಪ್ಪ ಇದು ಒಂದು ಮಾತಾಯ್ತು. ಹೌದ್ರಿಪ್ಪ. ಇನ್ನೊಂದು ಮಾತು ಹೇಳಿದ್ರು ಅವರು. ಏನತ್ರಿ ಸರ? ಏನ್ ಹೇಳಿದ್ರಪ್ಪ ಅಂತಂದ್ರ ಏನತ್ತಾರು? ಜಗತ್ತದೊಳಗ ಗಂಡ ದೇವ್ರತ ನೀವು ಎಲ್ಲಾರು ಹೇಳ್ತಾರಿ. ಹೌದು. ನಾವೇನ್ ಇಲ್ಲ ಅನ್ನೋದಿಲ್ಲ, ಗಂಡ ಇವತ್ತು ನಮಗ ದೇವ್ರ. ಹೌದ್ರಿಪ್ಪ. ಆದ್ರ ಗಂಡ ದೇವರಾಗಬೇಕಾದ್ರ ಗಂಡ ದೇವ್ರ ಆಗ್ಬೇಕಾದ್ರ ನೀ ನನಗ ದೇವ್ರ ಆಗ್ಬೇಕಾದ್ರೆ ನಾನು ಮಾಡ್ಕೊಂಡ ಬಿಡಕ ನೀ ದೇವರಾದೇವ್. ನಾನು ಮಾಡ್ಕೋಕ್ಕಿಂತ ಮೊದಲು ನೀ ದೇವರಾಗಿದ್ದೆ ಏನಿರ್ಲು. ಬಾ ಹಿಡಿದ್ರೆ ಪಕ್ಕಡ್ನಾಗ ಒಳಗೆ ಹಿಡಿದ್ರೆ ಮತ್ತ ನನ್ನ ಮನೆಗೆ ಬಂದ 4 ಮಂದಿನ ಹಿರಿಯರನ್ನ ಕರ್ಕೊಂಡು ಬಂದು ಸಿಕ್ಕಾಪಟ್ಟಿ ಬೆಸಾಯದ ಬಾಳಿಕೆ ತಗೊಂಡು ಕಾಮಣ್ಣ ಹೋಗ ಚೀಟ ತಗೊಂಡು ಒಂದು ಕಪ್ ಚಾ ಕೊಡು, ಅವಲಕ್ಕಿ ತಿಂದು ನೋಡುವಂಗಿಲ್ಲ ಬೆಲ್ಟ್ ಪಾಲ್ಟ್ ಹಾಕೊಂಡು ಬಾಗಲ ಮುಂದೆ ಕಾಲಣ್ಣ ಬಿಟ್ಟು ಬಾಡಿಗೆ ಗಡಿ ಕಟ್ಕೊಂಡು ಬಾಡಿಗೆ ಡ್ರೆಸ್ ಹಾಕೊಂಡು ಬಾಡಿಗೆ ಕಾರ್ ಗಾಡಿ ತಗೊಂಡು. ಹೌದ್ರಿಪ್ಪ. ನನಗೆ ಬಂದ ಬಳಕ ಅವಾಗ ನಮ್ಮ ಮನೆಯೊಳಗಿರ್ತಕ್ಕಂಥ ತಾಯಿ ತಂದಿ ಹೌದು ನಿಮ್ಮ ಹಿರಿಯರ ಎಲ್ಲಾರು ವ್ಯವಹಾರ ಮಾತಾಡಿದಾಗ ಅವಾಗ ಅಲ್ಲಿ ಹಿರಿಯರ ಆದಾಗ ನಿನಗೆ ಮನಸ್ಸಿಗೆ ಬಂದಾಗ ನಾ ಹೂ ಅಂದಾಗ ಹೌದ್ರಿಪ್ಪ. ನಾನೇನು ಮಾಡ್ಕೊತೇನೆ ಅಂದಾಗ ಹೌದು ನೀನು ಮಾಡ್ಕೊಂಡಾಗ ನೀನು ಕೊಳ್ಳಾಗ ತಾಯಿ ಅವಾಗ ನನಗೆ ಕೊಳ್ಳಾಗ ಬಿಟ್ಟ. ಹೌದ್ರಿಪ್ಪ. ಅವಾಗ ನೀ ನನಗೆ ದೇವರಾದಿ. ಹೌದು ಬರಬರೈತ್ರಲ್ಲ. ಮತ್ತ ಅದಕ್ಕಿಂತ ಮೊದಲು ಏನಿದ್ದೆ ಕೇಳಬಹುದ್ರಲ್ಲಪ್ಪ. ಇವ್ ಸ್ವಾಮಪ್ಪ ಗುರುಸಿದ ಕೂಡ ಪೂಜಾರಾಗಿದ್ದ. ಹೌದು. ಅವ ಹನುಮಂತ ಅವ ಕೈ ಶಿಷ್ಯ ಆಗಿದ್ದ. ಹೌದು ಹಿಂಗಾಗಿತ್ತು ವ್ಯವಹಾರ. ನಮ್ಮ ಬಡಕನ್ ಹುಡುಗ ಏನಾಗಿದ್ರಿ? ಅವರ ಶಿಷ್ಯರಾಗಿದ್ರು. ಇವರು ಮಹಾಪ್ರಭು ಅವರು ಒಂದು ಡಜನಕ ಬೆಳಕಾಯಿ ಹನುಮಂತ ಯಾವ ಇವತ್ತು ಜವಾರಿ ಬಂದಾವ ಹಾಬ್ರೇಟ್ ಬಂದಾವು. ಅವಳು ಚಂದ್ರ ನಡೆದಾರಲ್ಲ ಅವಳು ನೋಡಿ ಚೀಸ ಹೆಂಗ್ ಹೊಂಟ ನೋಡ್ಲಾ. ಮಾರಿ ಮೇಲೆ ಒಂದ್ ಇಟ್ಟರು ಗಣಸರಿ ಹೆಂಗ್ ನೋಡಿದ ಇವಾಗ ಹೀರ್ ಉದಂಗ ಆಯ್ತು. ಮೈನ್ ಗೊತ್ತಾಗೈತಿ ನೋಡಿ ಹೆಂಗ್ ಹೋಗುತ್ತಾ ಮನೇಶ್ವರದ ಐತಿ ಹೋದಂಗ. ಈಗ ಊಟ ಕೊಂಟಾರ ಅವ್ರು ಆ ತಗದ ಅದು ಐತೆ ಅವ್ರದ ಹರ್ಯಾಂದ 8 ಊಟ ಅದು ಇರ್ಬೇಕು ಅವನು. ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರು ಅವರು. ಏನತ್ರಿ? ಗಂಡ ಕುಂಡಂದ್ರೆ ಕುಂಡ್ಬೇಕತ್ತ. ಗಂಡ ಕುಂಡಂದ್ರೆ ಕುಂಡ್ಬೇಕತ್ತ. ಹೇಳಂದ್ರೆ ಹೇಳ್ಬೇಕತ್ತ, ಹೋಗಂದ್ರೆ ಹೋಗ್ಬೇಕತ್ತ, ಬಾ ಅಂದ್ರೆ ಬರ್ಬೇಕತ್ತ. ಈ ನಮ್ಮ ಕಡತ ಬೇರೆ ಐತಿ. ಹೆಂಗದ್ರಿಪ್ಪ ನಿನ್ನ ಕಡತ ಬಾಳ ಹಿಂದ ಪತಿವ್ರತೆ ಹೆಣ್ಣು ಮಕ್ಕಳು ಹಂಗಿದ್ರು ಹಂಗ. ಹೌದು. ಗಂಡ ಮಕ್ಕಳು ಇದ್ರು ಹೆಂಡತಿರಿಗೆ ಕಿಮ್ಮತ್ ಹಂಗ ಕೊಡ್ತಿದ್ರು. ಹೌದ್ರಿಪ್ಪ. ಈಗ ಹಂಗಿಲ್ಲ. ಈಗ ಬಾಳ್ ಬಿರ್ಸತ್ತ ಹೆಣ್ಮಕ್ಳ ಮ್ಯಾಲ.
ಈಗ ಒಟ್ಟ ಹೆಣ್ಮಕ್ಳು ಎತ್ತರವೋ ಕಮ್ಮಿಲ್ಲ. ಹೌದ್ ಹೌದ್ರಿಪ್ಪ ಅವ್ರು ಹೆಚ್ಚಾಗ್ಯಾರ ಈಗ. ಒಟ್ಟ ಈ ದೇಶದ ರಾಷ್ಟ್ರಪತಿ ಯಾರ್ದಾರ ಮ್ಯಾಲ? ಯಾರ್ದಾರಿಪ್ಪ? ಹೆಣ್ಮಕ್ಳು ಅದಾರ ಏನು ಗಂಡ ಮಕ್ಳು ಅದಾರ? ಹೆಣ್ಮಕ್ಳ್ರಿ? ಹಾ 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 ದ್ರೌಪದಿ ಹಲೋ ದ್ರೌಪದಿ ಅಲ್ಲಿ ಮ್ಯಾಲ ಸಹಿ ಮಾಡಿನಂದ್ರ ಆ ಕಡೆ ಚಾಲು ನೋಡಿ ತೆಳಗೆಲ್ಲ ಹೌದ್ರಿಪ್ಪ. ನಿಮ್ದೆಲ್ಲ ರೊಕ್ಕದ ಬಿಡುಗಡೆ ಆಗ್ಬೇಕಾದ್ರ ಹಾ ಮೋದಿ ಎಲ್ಲ ಕೋಟ್ ಹಾಕೊಂಡಿದ್ರೆ ಬರೋಬರ ಐತಿ. ಆದ್ರೆ ರಾಷ್ಟ್ರಪತಿ ಸಹಿ ಬೇಕು ಮ್ಯಾಲ. ಹೌದು. ನೀವು ಎಲ್ಲ ಏನೇ ಕೆಲಸ ಮಾಡಿದ್ರು ಕೂಡ, ಎಲ್ಲ ಇಲೆಕ್ಷನ್ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಏನಾಗ್ತದರಿಪ್ಪ? ಇವತ್ತು ಒಂದು ದೇಶದ ಮೇಲೆ ಯುದ್ಧ ಮಾಡಬೇಕಾದ್ರೂ ಕೂಡ ಹೌದು. ಇವತ್ತು ನಮ್ಮ ದೇಶನದ ಏನೋ ಒಂದು ಯುದ್ಧದೊಳಗೆ ಪರದೇಶದವ್ರು ಹಿಡಿದ್ರು ಕೂಡ ಹಿಡಿದ್ರು ಕೂಡ ಅವ್ರನ್ನ ತರಿಸುವಂತ ಕೆಪಾಸಿಟಿ ಯಾರಲ್ಲಿ ಐತಿ, ಯುದ್ಧ ಮಾಡಿಸುವಂತ ತಾಕತ್ ಯಾರಲ್ಲಿ ಐತಿ, ಯುದ್ಧಕ್ಕೆ ಏನೇನು ಸಾಮಾನು ಬೇಕಾದ್ರೂ ಕೊಡುವಂತ ತಾಕತ್ ಯಾರಲ್ಲಿ ಐತಿ? ಯಾರಲ್ಲಿ ಐತ್ರಿಪ್ಪ? ನಮ್ಮ ಅವನಲ್ಲಿ ಐತಿ. ಹೌದು ಬರಬರ ಐತ್ರಿಲ್ಲ. ಈಗ ಸದ್ದ ಮ್ಯಾಲೆ ಯಾರ್ದಾರು? ಯಾರ್ದಾರಿಪ್ಪ? ನಮ್ಮವ್ವ ರಾಷ್ಟ್ರಪತಿ ಅದಾಳ. ಅದಾಳ್ರಲ್ಲಪ್ಪ. ಮತ್ತೆ ನಿಮ್ಮದು ಏನೈತಿ? ಏನದಾರಪ್ಪ ಕೇಳ್ರಲ್ಲ ಅವ್ರ ನಟ್ಟು ಚಲ್ದಂಗ. ಮತ್ತ ದ್ರೌಪದಿ ರಾಷ್ಟ್ರಪತಿ ಅದಾಳ. ಮತ್ತ ಆಕಿಗೆ ಯಾರು ಹೇಳವ್ರ? ಹೌದ್ ಆಕಿಗೂ ಗಂಡ ಇರ್ಬೇಕಲ್ಲ. ಬೇಕರ್ಲ. ಅದಕ್ಕೆ ಯಾಕಪ್ಪ ಅಂತಂದ್ರ ಏನೈತ್ರಿಪ್ಪ? ಒಟ್ಟ ಈಗಿನ ಕಲಿಯುವುದು ಹೆಂಗೈತಿಪ್ಪ ಅಂತಂದ್ರ ಹಿಂದಿಕ್ಕಿನ ಕಾಲ ಹೋಗೈತಿ. ಹೋಗಿದ್ರಿಪ್ಪ. ಅವಾಗ ಹೆಣ್ಮಕ್ಳನ್ನ ಕರಿಯಾಕ ಹೋಗ್ಬೇಕಾದ್ರೆ ಒಂದು 5 ಚಪಾತಿ ತಗೊಂಡ್ ಹತ್ರ ಬೆಲ್ಲ ಹಾಕೊಂಡ್ ಪವನರ ಮನೆಗೆ ಹೆಣ್ಮಕ್ಳನ್ನ ಕರಿಯಾಕ ಹೋಗ್ತಿದ್ರು. ಹಾ ಹಾ ಹೌದು ಹಾಕೊಂಡ್ ಹೋಗಿರ್ಲಪ್ಪ. ಕಡಿ ರೊಟ್ಟಿಯಾರ 2 ಹಾಕೊಂಡ್. ಈಗ ಹಂಗಿಲ್ಲ ಇವ್ರದ. ಹೌದ್. ಹಾ ಹಾ ಯಪ್ಪ ನಾವೇನ ಭಾಳ ಮಾತಾಡ್ದಲ್ಲ ಬಿಡಂದ್ರೆ ಬಿಡ್ತೇವೆ. ನೀ ಯಾಕೆ ಆಡ್ತಿರ ತಗೋತಪ್ಪ? ಮಾತಿ ಮಾತು ಕೊಡ್ಬೇಕು. ನಾವು ಬಿಡಂದ್ರೆ ಬಿಡ್ತೇವೆ. ಇಲ್ಲಿ ನೀವು ಯಾಕೆ ಹೇಳ್ತಾರ ಹಟ್ಟೆ ಮಾಡಕ್ ಬಂದೇವ್ ನಾವು ಕೆಲಸ. ನೀ ಬೇಸರ ಮಾಡ್ಕೋಕ್ ಹೋಗ್ಬೇಡ. ಹಲೋ ಹಲೋ ಹಾ ಹೇಳ್ರಿಪ್ಪ. ಹಾಡಿ ಬಿಡಮ್ ಬಿಡ್ರಿ. ಹಾ ಹಾಡ್ರಿ. ಅವ್ರ ಹೇಳಿದಾರ್ರಿ, ಅವ್ರು ಹೇಳಿದ ಮಾತ ಇಟ್ಟು ಅದಾವ ಅಂತ ಹೇಳೋಣ ಬ್ಯಾಡ್ರಿ. ಹಾ ಆಯ್ತ್ರಲ್ಲ. ಹಾ ಆಯ್ತು ತಗೋರಿ. ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರು. ಏನತ್ತ? ಪ್ರಧಾನ ಪ್ರಕೃತಿಕ್ಕಿಂತ ಮೊದಲು ಅವ್ರ ಅಪ್ಪ ಅದನ್ನಂತಕ್ಕಂಥ ಮಾತು ಹೇಳಿರೋರು. ಹೇಳ್ಯಾರ್ಲಿಪ್ಪ. ಯಾಕಪ್ಪ ಅಂತಂದ್ರ ಪ್ರಧಾನ ಪ್ರಕೃತಿಕ್ಕಿಂತ ಹೌದ್ ಮೊದಲ ಅವ್ರ ಅಪ್ಪದನಂತಕ್ಕಂಥ ಮಾತು ಹೇಳ್ಯಾರು. ಹೇಳ್ಯಾರ್ರಿ. ಒಟ್ಟ ನಿಮ್ಮ ಅಪ್ಪಾರ ಹುಟ್ಟಬೇಕಾದ್ರ ಹಾ ನಿಮ್ಮ ಅಪ್ಪಾರ ಹುಟ್ಟಬೇಕಾದ್ರ ಯಾರಿಂದ ಹುಟ್ಟಿದ? ಹಾ ಹೇಳ್ತಾರಿಪ್ಪ. ಪ್ರಧಾನ ಪ್ರಕೃತಿಕ್ಕಿಂತ ಮೊದಲ ಹೌದು ನಿಮ್ಮ ಅಪ್ಪ ಅದಾತ ಹೇಳಿದ್ರಿ. ನಿಮ್ಮ ಅಪ್ಪ ಮೊದಲು ಯಾರದಾರು? ಹೌದು. ಮತ್ತ ಅದಕ್ಕಿಂತ ಮೊದಲು ನಿಮ್ಮ ಅಪ್ಪ ಹುಟ್ಟಬೇಕಾದ್ರೆ ಅವ್ನು ಯಾರಿಂದ ಹುಟ್ಟಾನೋ ಅವನ ಹೆಸರು ಏನ? ಹಾ ಹೇಳ್ತಾರಿಪ್ಪ ಹೇಳ್ತಾರ. ಸರಜೋಡಿ ಕೆಲವಂತ್ರ ಮುಂದಿನ ಪಾಳಿಗೆ ಹೇಳ್ತಾರು. ಹೌದು. ಅದಕ್ಕೆ ಯಾಕಪ್ಪ ಅಂತಂದ್ರ ಏನಾಯ್ತ್ರಿಪ್ಪ? ಇಲ್ಲಿ ದೈವಿಕ ಹೇಳಂತ ಏನಾಗ್ತದಪ್ಪ ಅಂತಂದ್ರ ಅವ್ರಿಗೆ ಹಾ ಹಾ ಸರಿ ಆಗತ್ತಾಳ. ಸರಿ ಆಗಲತ್ತು. ಯಾಕಪ್ಪ ಅಂತಂದ್ರ ತಮ್ಮ ಊರಿಗೆ ಬಂದೇವಪ್ಪ ಅಂತಂದ್ರ ಹೌದ್ರಿಪ್ಪ. ಅವ್ರು ಏಟ್ ಕೆತ್ತಂತಾರೋ ಏಟ ಮೆತ್ತಂತಾರ ನಮ್ ಕೆಲಸ ಐತಿ. ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೌದು. ಯಥಾ ಪ್ರಕಾರ ಚಾಲ್ ಹಾಡಿ ಹಾ ನಮ್ಮ ಸರಜೋಡಿ ಕೆಲವಂತ್ರಿ ಪಾಳಿ ಕೊಟ್ಟು ಬಿಡೋನು. ಆಯ್ತಾಯ್ತಲ್ಲ ಬಾಯ್.